ಸ್ವೀಪ್. ಟೀಮ್ ಇಂಡಿಯಾ ಮತ್ತೊಮ್ಮೆ ಕ್ಲೀನ್ ಸ್ವೀಪ್ ಆಗಿದೆ. ಇಂಗ್ಲೆಂಡ್ನಲ್ಲೂ ಕೂಡ ಸತತ 4 ಪಂದ್ಯಗಳಲ್ಲೂ ಕೂಡ ಸೋತು ಆಂಗ್ಲರಿಗೆ ಅಕ್ಷರಶಃ ಶರಣಾಗಿದ್ದಾರೆ. ನಾವು ಸೋಲಲ್ಲ, ಸರೆಂಡರ್ ಆಗ್ತೀವಿ ಅನ್ನೋ ರೀತಿಯಲ್ಲಿ ಒಂದೇ ಒಂದು ಸ್ವಲ್ಪನೂ ಕೂಡ ಫೈಟ್ ಕೊಡದೆ ಕೊನೆಯ ಪಂದ್ಯವನ್ನು ಕೂಡ ಕೈ ಚೆಲ್ಲಿಕೊಂಡಿದ್ದಾರೆ. ಗೆದ್ದು ಅಟ್ಲೀಸ್ಟ್ ಮರ್ಯಾದೆಯನ್ನು ಉಳಿಸಿಕೊಳ್ಳುವಂಥ ಪಂದ್ಯದಲ್ಲಿ ಹೇಗೆ ಪಂದ್ಯವನ್ನು ಕೈ ಚೆಲ್ಲಿದ್ರು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತ ಕಳೆದ 3 ಪಂದ್ಯಗಳಲ್ಲಿ ಸೋತು ಹ್ಯಾಟ್ರಿಕ್ ಸೋಲಿನ ಬಳಿಕ ಸರಣಿಯನ್ನು ಕಳ್ಕೊಂಡಾಗಿತ್ತು. ಅಟ್ಲೀಸ್ಟ್ ಕೊನೆಯ ಪಂದ್ಯವನ್ನಾದರೂ ಕೂಡ ಗೆದ್ದು ನಾವು ಅಟ್ಲೀಸ್ಟ್ ಒಂದು ಮ್ಯಾಚ್ ಗೆದ್ವಿ ಅಂದ್ಕೊಂಡ ರೀತಿಯಲ್ಲಿ ವಾಪಸ್ ಬರ್ತಾರೆ ಅಂದ್ಕೊಂಡ್ರೆ ಈ ಪಂದ್ಯವನ್ನು ಕೂಡ ಹೀನಾಯವಾಗಿ ಸೋತರು. ಅದರಲ್ಲೂ ಬೌಲಿಂಗ್ ಸ್ಕ್ವಾಡ್ ಎಷ್ಟು ವೀಕ್ ಇದೆ ಅನ್ನೋದು ಇಡೀ ಜಗತ್ ಜಾಹೀರಾಗಿದೆ. ಸೊ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಇದ್ದರೆ ಮಾತ್ರನೇ T20 ತಂಡಕ್ಕೆ ಬೆಲೆ ಎನ್ನುವಂತೆ ಇಲ್ಲಿ ಪೋರ್ಟ್ರೇ ಮಾಡೋ ರೀತಿಯಲ್ಲಿ ಬೌಲಿಂಗ್ ಪ್ರದರ್ಶನವನ್ನು ನೀಡಿರುವಂಥದ್ದು. ಅದರಲ್ಲೂ ಕೂಡ ಇಂಗ್ಲೆಂಡ್ ತಂಡದ ಆಟಗಾರರು ಬ್ಯಾಟಿಂಗನ್ನು ಮಾಡಬೇಕಾದ್ರೆ ಭಾರತ ತಂಡದ ಫೀಲ್ಡಿಂಗ್ ಬಗ್ಗೆ ಕೂಡ ಆತಂಕ ಪಡಬೇಕಾದಂಥ ವಿಚಾರಗಳು ನಡೆದಿದೆ. ಸೊ ಅದೆಲ್ಲವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಇಲ್ಲಿ ಬೌಲಿಂಗನ್ನು ಮಾಡೋಕ್ಕೆ ಅವಕಾಶವನ್ನು ಪಡೆದು ಬೌಲಿಂಗ್ಗೆ ಬರುತ್ತೆ. ಸೊ ಇಂಥ ಟೈಮಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ಬಂದಂಥ ಆಂಗ್ಲರ ತಂಡ ಅಕ್ಷರಶಃ ಭಾರತೀಯ ಬೌಲರ್ಗಳನ್ನು ಚೆಂಡಾಡಿದರು. ಅದರಲ್ಲೂ ಕೂಡ ಜೋಸ್ ಬಟ್ಲರ್ ಹಾಗೆ ಹ್ಯಾರಿ ಬ್ರೂಕ್ ಅವರ ಬ್ಯಾಟಿಂಗ್ ಅಬ್ಬರ ಅಂತೂ ನಿಜಕ್ಕೂ ಎಕ್ಸ್ಟ್ರಾರ್ಡಿನರಿ, ಜೊತೆಗೆ ದಾಖಲೆಯ ಜೊತೆಯಾಟ ಕೂಡ ಆಯಿತು. ಜೋಸ್ ಬಟ್ಲರ್ 64 ಬಾಲಲ್ಲಿ 131 ರನ್ಗಳ ಇನ್ನಿಂಗ್ಸನ್ನು ಆಡಿದರೆ ಅದರಲ್ಲಿ 8 ಸಿಕ್ಸರ್ ಹಾಗೆ 12 ಫೋರ್ಗಳಿದ್ವು. ಇನ್ನು ಹ್ಯಾರಿ ಬ್ರೂಕ್ ಕೂಡ 45 ಬಾಲಲ್ಲಿ 8 ಸಿಕ್ಸರ್ಗಳ ಸಮೇತ 95 ರನ್ಗಳನ್ನು ಚಚ್ಚಿದ್ರು. ಸೊ ಅಲ್ಲಿಗೆ ಇಂಗ್ಲೆಂಡ್ ತಂಡ ಫಸ್ಟ್ ಇನ್ನಿಂಗ್ಸ್ನಲ್ಲೇ ಜಸ್ಟ್ 3 ವಿಕೆಟ್ಗಳನ್ನು ಕಳ್ಕೊಂಡು 257 ರನ್ಗಳನ್ನು ಕಲೆ ಹಾಕಿತ್ತು. ಸೊ 258 ರನ್ಗಳ ಟಾರ್ಗೆಟನ್ನು ನೋಡಿದಾಗಲೇ ಭಾರತ ಈ ಪಂದ್ಯವನ್ನು ಗೆಲ್ಲೋದು ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿದ್ದು. ಅಟ್ಲೀಸ್ಟ್ ಫೈಟ್ ಆದರೂ ಕೊಡ್ತಾರೆ ಅಂದ್ಕೊಂಡ್ರೆ ಸೊ ಭಾರತ ಬ್ಯಾಟಿಂಗನ್ನು ಆರಂಭ ಮಾಡಿದಾಗ ಹೊಡಿಬಡಿ ಆಟಗಾರನಾಗಿರುವಂಥ ಅಭಿಷೇಕ್ ಶರ್ಮಾರೇ 3 ರನ್ಗಳಿಗೆ ವಿಕೆಟನ್ನು ಒಪ್ಪಿಸ್ತಾರೆ. ಸೊ ಅನಂತರದಲ್ಲಿ ಸಂಜು ಸ್ಯಾಮ್ಸನ್ ಹಾಗೆ ಇಶಾನ್ ಕಿಶನ್ ಸ್ವಲ್ಪ ಹೋಪ್ಸನ್ನು ಮೂಡಿಸಿದ್ರು ಕೂಡ ಸಂಜು ಕೂಡ 27 ರನ್ ಸಿಡಿಸಿ ಔಟ್ ಆಗ್ತಾರೆ. ಇನ್ನು ಇಶಾನ್ ಕಿಶನ್ 56 ರನ್, ನಾಯಕ ಶ್ರೇಯಸ್ ಅಯ್ಯರ್ 28 ರನ್, ತಿಲಕ್ ವರ್ಮಾ ಲಾಸ್ಟಲ್ಲಿ 53 ರನ್ ಗಳಿಸಿದರೆ ಶಿವಮ್ ದುಬೆ 14 ರನ್. ಇನ್ನು ಮಿಕ್ಕಿದಂಥ ಅಕ್ಷರ್ ಪಟೇಲ್ ಇರ್ಬೋದು ಅಥವಾ ಹರ್ಷದೀಪ್ ಸಿಂಗ್ ಜೊತೆಗೆ ಪ್ರಸಿದ್ಧ ಕೃಷ್ಣ ಹೀಗೆ ಸೂರ್ಯಾಂಶ್ ಶೇಡ್ಗೆ ಇವ್ರಿಗೆಲ್ಲರಿಗೂ ಕೂಡ ಪ್ರೆಷರ್ ಇತ್ತು. ಇವರು ಸಿಂಗಲ್ ಡಿಜಿಟ್ ಕೂಡ ದಾಟೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂತಂದರೆ ಅರ್ಧ ಓವರ್ಗಳು ಮುಗಿಯೋಷ್ಟಲ್ಲೇ ಅಂದರೆ 10 ಓವರ್ಗಳು ಮುಗಿಯೋಷ್ಟಲ್ಲೇ ಆಲ್ರೆಡಿ 18+ ಆಗೋಗಿತ್ತು ರಿಕ್ವೈರ್ಡ್ ರನ್ ರೇಟ್. ಫಸ್ಟ್ ಬಾಲ್ನಿಂದಲೇ ಇಲ್ಲಿ 1 ಬಾಲ್ಗೆ 2 ರನ್ಗಿಂತ ಜಾಸ್ತಿ ಅಗತ್ಯ ಇತ್ತು, ರಿಕ್ವೈರ್ ಇತ್ತು. ಆದರೆ ಎಲ್ಲೂ ಕೂಡ ಆ ಪ್ರೆಷರನ್ನು ಕಂಟ್ರೋಲ್ ಮಾಡೋಕ್ಕಾಗಲಿ ಅಥವಾ ಆ ಪ್ರೆಷರನ್ನು ಸಾಲ್ವ್ ಮಾಡೋಕ್ಕಾಗಲಿ ಟೀಮ್ ಇಂಡಿಯಾಗೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ಆಲ್ರೆಡಿ ಅಲ್ಲಿ 257 ರನ್ಗಳನ್ನು ಆಂಗ್ಲರು ಹೊಡೆದಿದ್ದಾರೆ ಅಂದಾಗ ಸೊ ಅದನ್ನು ಚೇಸ್ ಮಾಡೋದು ಇವರು ಭಾರತದ ಕಳೆದ ಪಂದ್ಯಗಳಲ್ಲಿ ಬ್ಯಾಟಿಂಗನ್ನು ನೋಡಿದರೆ ಇವರು 200 ರನ್ಗಳ ಗಡಿಯನ್ನು ಕೂಡ ದಾಟ್ತಾರೆ ಅನ್ನುವಂಥ ಹೋಪ್ಸ್ ಕೂಡ ಇರಲಿಲ್ಲ. ಹೀಗಿದ್ರೂ ಕೂಡ 200+ ರನ್ಗಳ ಗಡಿಯನ್ನು ದಾಟ್ತಾರೆ, ಬಟ್ ಟಾರ್ಗೆಟನ್ನು ರೀಚ್ ಆಗೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಅಂತಿಮವಾಗಿ 56 ರನ್ಗಳು ಅಂತರದಲ್ಲಿ ಸೋಲನ್ನು ಒಪ್ಪಿಕೊಳ್ತಾರೆ. 20 ಓವರ್ಗಳಲ್ಲಿ 201 ರನ್ ಗಳಿಸೋಕೆ ಮಾತ್ರನೇ ಸಾಧ್ಯವಾಗಿತ್ತು. ಇಂಟ್ರೆಸ್ಟಿಂಗ್ ಅಂದರೆ ಆಲ್ಔಟ್ ಆಗಲಿಲ್ಲ ಅನ್ನೋದಷ್ಟೇ ಚೂರು ಸಮಾಧಾನ. ಅದನ್ನು ಬಿಟ್ಟರೆ ಸೊ ಟೋಟಲಿಯಾಗಿ ಹೇಳಬೇಕು ಅಂತಂದರೆ ಈ ಸೀರೀಸ್ ಅಂದರೆ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ಇರ್ಬೋದು ಅಥವಾ ಅದಕ್ಕೂ ಮುಂಚಿನ ಐರಿಷ್ ವಿರುದ್ಧದ ಸೀರೀಸ್ ಇರ್ಬೋದು, ಈ ಎರಡೂ ಸರಣಿಗಳಲ್ಲಿ ಭಾರತದ ಹೀನಾಯ ಪ್ರದರ್ಶನ ಈಗ ಹಲವು ಪ್ರಶ್ನೆಗಳನ್ನು ಮೂಡಿಸಿದೆ. ಜೊತೆಗೆ ಟೀಮ್ ಇಂಡಿಯಾದ ಭವಿಷ್ಯದ ಬಗ್ಗೆ ಕೂಡ ಸಾಕಷ್ಟು ಆತಂಕವನ್ನು ಮೂಡಿಸಿರುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾವನ್ನು ಸೆಲೆಕ್ಟ್ ಮಾಡುವಾಗಲೇ ಸಾಕಷ್ಟು ಒಂದು ರೀತಿಯಾಗಿ ಅನ್ಫೇರ್ ಅನ್ನೋ ರೀತಿಯಲ್ಲಿ ಸೆಲೆಕ್ಟನ್ನು ಮಾಡಿದ್ದು. ಸೊ IPL ಇರ್ಬೋದು ಅಥವಾ ಅದಕ್ಕೂ ಹಿಂದಿನ ಡೊಮೆಸ್ಟಿಕ್ ಪಂದ್ಯಗಳ ಪ್ರದರ್ಶನ ಇರ್ಬೋದು. ಅಲ್ಲೇನಿತ್ತು ಅಂತಂದರೆ ಸೊ ಅಲ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೆ ಅವರು ಮಣೆ ಹಾಕಲಿಲ್ಲ. ಯಾರೋ ಒಂದಷ್ಟು ಪ್ಲೇಯರ್ಗಳನ್ನು ಅವರು ಮೈಂಡಲ್ಲಿ ಇಟ್ಕೊಂಡ್ರು, ಸೊ ಅವರಿಗೆ ಚಾನ್ಸ್ ಕೊಟ್ಟರು. ಬಟ್ ಆ ಯಾವ ಆಟಗಾರರು ಕೂಡ ಇಲ್ಲಿ ಕಳೆದ 2 ಸರಣಿಗಳಲ್ಲೂ ಕೂಡ ಹೋಪ್ಸ್ ಮೂಡಿಸಿಲ್ಲ. ಜೊತೆಗೆ ಆಡಿರುವಂಥ ಯಾವುದೇ ಬ್ಯಾಟರಿಂದ ಅಥವಾ ಯಾವುದೇ ಬೌಲರಿಂದ ಕನ್ಸಿಸ್ಟೆನ್ಸಿ ಪ್ರದರ್ಶನ ಬಂದಿರಲಿಲ್ಲ. ಈವನ್ ನೀವು ಪ್ಲೇಯಿಂಗ್ 11 ತಗೊಂಡ್ರೆ ಒಂದೊಂದು ಮ್ಯಾಚ್ಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಬಟ್ ಇವರು ಯಾರ್ಯಾರಿಗೆ ಅವಕಾಶ ಕೊಟ್ಟರು ಅವ್ರು ಯಾರೂ ಕೂಡ ಚೆನ್ನಾಗಿ ಆಡಿಲ್ಲ. ಸೊ ಹಿಂದೆ ಇದ್ದವರು ಕೂಡ ಯಾರೂ ಕೂಡ ಹೋಪ್ಸನ್ನು ಮೂಡಿಸಿಲ್ಲ. ಸೊ 3 ಪಂದ್ಯ ಅವ್ರು ಆಡ್ತಾರೆ, 2 ಮ್ಯಾಚ್ ಇವ್ರು ಆಡ್ತಾರೆ, ಇನ್ನೊಂದು ಮ್ಯಾಚಲ್ಲಿ ಮತ್ತೊಬ್ಬರು ಆಡ್ತಾರೆ. ಹೀಗೆ ಪಂದ್ಯದಿಂದ ಪಂದ್ಯಕ್ಕೆ ಮ್ಯೂಸಿಕಲ್ ಚೇರ್ ರೀತಿಯಲ್ಲಿ ಬದಲಾವಣೆ ಮಾಡಿದರೂ ಕೂಡ ಯಾವುದೇ ಇಂಪ್ಯಾಕ್ಟನ್ನು ಮಾಡಿಲ್ಲ. ಸೊ ಈಗ ಆಲ್ರೆಡಿ ಜಿಂಬಾಬ್ವೆ ಸರಣಿಗೂ ಕೂಡ ಟೀಮ್ ಸೆಲೆಕ್ಟ್ ಆಗಿದೆ. ಸೊ ಅದು ಕೂಡ ಇದೇ ಮಂತ್ ಎಂಡಲ್ಲಿದೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಕೆಲ ಫ್ರೆಷರ್ಸ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ.
ಆದರೆ ಇಲ್ಲಿ ಗೌತಮ್ ಗಂಭೀರ್ ಇರ್ಬೋದು ಅಥವಾ BCCI ಮ್ಯಾನೇಜ್ಮೆಂಟ್ ಇರ್ಬೋದು, ಭಾರತ T20 ತಂಡದ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಟೀಮ್ ಇಂಡಿಯಾಗೆ ಮೇಜರ್ ಸರ್ಜರಿಯನ್ನು ಮಾಡಬೇಕು. ಜೊತೆಗೆ ಯಾವುದೋ IPL ತಂಡದ ಆಟಗಾರ ಅಥವಾ ನನಗೆ ಈ ಆಟಗಾರ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಆತನನ್ನು ಟೀಮ್ ಇಂಡಿಯಾದಿಂದ ದೂರ ಇಡೋ ಬದಲು ಆತನಲ್ಲಿರುವಂಥ ಪ್ರತಿಭೆಯನ್ನು ಗಮನಿಸಿ ತಂಡದಲ್ಲಿ ಅವಕಾಶವನ್ನು ಕೊಂಡೋಗ್ಬೇಕು. ಯಾಕಂತಂದರೆ ಅಲ್ಟಿಮೇಟ್ ಆಗಿ ಕೊನೆಯಲ್ಲಿ ಭಾರತ ಗೆಲ್ಲೋದಷ್ಟೇ ಮುಖ್ಯವಾಗುತ್ತೆ. ಹೀಗಾಗಿ ಗೌತಮ್ ಗಂಭೀರ್ ಅವರು ಇನ್ನಾದರೂ ಕೂಡ ತಮ್ಮ ಈಗೋವನ್ನು ಬಿಟ್ಟು ತಂಡವನ್ನು ಕಟ್ಟಬೇಕು. ಜೊತೆಗೆ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ಇಂಥ ಆಟಗಾರರನ್ನ ತಂಡದಿಂದ ಹೊರಗಿಟ್ಟಾಗ ಅಥವಾ ಇಂಜುರಿ ಅಂತನೋ ಅಥವಾ ರೆಸ್ಟ್ ನೆಪದಲ್ಲ ಅವರು ಹೊರಗಡೆ ಇದ್ದಾಗ ಸೊ ಅದಕ್ಕೆ ಪರ್ಯಾಯವಾಗಿ ಅಂಥದ್ದೇ ಎಬಿಲಿಟಿ ಇರುವಂಥ ಆಟಗಾರರು ಭಾರತ ಪರ ಆಡಬೇಕಾಗುತ್ತೆ. ಸೊ ಇಲ್ಲಿ ಹೊಸಬರಿಗೆ ಚಾನ್ಸ್ ಕೊಡ್ತೀವಿ ಅಥವಾ ಮತ್ತಾರಿಗೂ ಚಾನ್ಸ್ ಕೊಡ್ತೀವಿ ಅನ್ನುವಂಥ ಅತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಇದ್ದಾಗ ತಂಡದ ಪ್ರದರ್ಶನ ಹೀಗೆ ಆಗುತ್ತೆ. ಸೊ ಏನು ಈಗ 2 ಸರಣಿಗಳ ಸೋಲಾಗಿದೆಯಲ್ಲ, ಬರೀ ಇದು ಸೋಲಲ್ಲ, ಭಾರತಕ್ಕೆ ಆಗಿರುವಂಥ ಅವಮಾನ. ಒಂದು ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಶ್ವಕಪ್ ಚಾಂಪಿಯನ್ ಆದವರು ಬ್ಯಾಕ್ ಟು ಬ್ಯಾಕ್ ಸರಣಿಗಳನ್ನು ಸೋಲ್ತಾರೆ ಅಂದರೆ ಅದಕ್ಕಿಂತ ಅವಮಾನಕರ ಸಂಗತಿ ಇನ್ನೊಂದಿರೋದಿಲ್ಲ. ಸೊ ಇನ್ನಾದರೂ ಕೂಡ ಗೌತಮ್ ಗಂಭೀರ್ ಹಾಗೆ BCCI ಮ್ಯಾನೇಜ್ಮೆಂಟ್ ಈ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಲೇಬೇಕಿದೆ. ನಮಸ್ಕಾರ.